ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನನ್ನ ವಿಡಿಯೋದಲ್ಲಿ ಒಂದು ಕುಚ್ಚಿನ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದರಿಂದ ನಿಮಗೆ ವಿಡಿಯೋನ ಬಹಳ ಬೇಗನೆ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಕುಚ್ಚನ್ನ ಹೇಗೆ ಹಾಕೋದು, ಏನೇನು ಬಿಡಿಸ್ಬೇಕು ಅಂತ ನೋಡ್ಬಿಡೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಈ ರೀತಿ ಬೀಡ್ಸ್ನ ತಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಅರೆಳೆ ದಾರನ ಹೀಗೆ ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ. ನೀವು ಈ ವಿಧಾನನ ಬೇಕಿದ್ರೆ ಈ ನಾರ್ಮಲ್ ಥ್ರೆಡ್ಡನ್ನ ಇದಕ್ಕೆ ಹಾಕ್ಬೋದು. ಮತ್ತು ಒಂದು 8 ಎಳೆ ತಗೊಂಡು ಈ ರೀತಿ ಸ್ವಲ್ಪ ಬಿಗ್ ಐ ನೀಡಲ್ಗೆ ಹಾಕಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನಿಲ್ಲಿ ನೋಡಿ ಕುಚ್ಚು ಹಾಕೋದಕ್ಕೆ ಅಂತ ಫಸ್ಟು ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ನೋಡಿ ಸೇಮ್ ಡಿಸ್ಟೆನ್ಸಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನಂತರ ನೋಡಿ ಇಲ್ಲಿ ನಾನಿಲ್ಲಿ ಮಾರ್ಕ್ ಹಾಕಿರೋ ಜಾಗನ ಬಿಟ್ಟು ನಾನಿಲ್ಲಿ ಸೂಜಿನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಹೀಗೆ ಒಂದು ಈ ಬೀಡ್ನ ಹಾಕ್ತಾ ಇದ್ದೀನಿ. ನಂತರ ನೋಡಿ ಈ ರೀತಿ ಚಿಕ್ಕದಾಗಿರೋ ಒಂದು ಗೋಲ್ಡನ್ ಬೀಡ್ನ ಹಾಕ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಈ ಥರ ಶೇಪಿನ ಬೀಡು, ಇನ್ನೊಂದು ಗೋಲ್ಡನ್ ಬೀಡ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಈ ಥರ ನೋಡಿ ಹೀಗೆ ಹಾಕ್ಬಿಟ್ಟು ಇದೇನು ಇದು ಹೀಗೆ ಟ್ರಯಾಂಗಲ್ ಶೇಪಲ್ಲಿ ಈ ರೀತಿ ಬರಬೇಕು. ಟ್ರಯಾಂಗಲ್ ಶೇಪಲ್ಲಿ ಬರೋದಕ್ಕೆ ಮತ್ತೆ ನೋಡಿ ನಾನು ಸೂಜಿನ ಹೀಗೆ ಬಟ್ಟೆಗೆ ಹೀಗೆ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಮಾಡೋದ್ರಿಂದ ಟ್ರಯಾಂಗಲ್ ಶೇಪ್ ಬರುತ್ತೆ. ಇದೇ ರೀತಿಯಾಗಿ ಫುಲ್ ಮಧ್ಯ ಏನು ಗ್ಯಾಪ್ ಇರತ್ತಲ್ಲ ಅಲ್ಲೆಲ್ಲ ಹಾಕ್ತಾ ಹೋಗ್ಬೇಕು. ನಾನು ಹೀಗೆ ಹಾಕಿದ ನಂತರ ಇಲ್ಲೊಂದು ಮತ್ತೆ ನಾಟ್ ಹಾಕ್ತಾ ಇದ್ದೀನಿ. ಸೇಮ್ ಕಂಟಿನ್ಯೂ ಮಾಡ್ತಾ ಇಲ್ಲ ಥ್ರೆಡ್ನ. ಅಕಸ್ಮಾತ್ ಈ ರೀತಿ ನೀವು ನಾಟ್ ಹಾಕದೆ ಕಂಟಿನ್ಯೂ ಮಾಡ್ತಾ ಹೋಗ್ಬಿಟ್ರೆ ಎಲ್ಲಾದರೂ ದಾರ ಕಟ್ಟಾಯಿತು ಅಂತ ಇಟ್ಕೊಳ್ಳಿ, ಆವಾಗ ನಿಮಗೆ ಫುಲ್ ಡಿಸೈನ್ ಹಾಕಿರೋದೆಲ್ಲ ಬಿಚ್ಚೋಗ್ತಾ ಬರುತ್ತೆ. ನೋಡಿ ಈಗ ದಾರನ ಕಟ್ ಮಾಡಿಬಿಟ್ಟು ಇಲ್ಲೇನು ನಾನು ಮಾರ್ಕ್ ಹಾಕಿರೋದನ್ನು ಬಿಟ್ಟು ಮಧ್ಯದಲ್ಲಿ ಇದೇ ರೀತಿ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಮಧ್ಯಕ್ಕೆ ಬರೋ ರೀತಿ 3 ಟ್ರಯಾಂಗಲ್ ಶೇಪಲ್ಲಿ ಈ ಥರ ಹಾಕ್ಕೊಂಡಿದ್ದೀನಿ. ನಂತರ ಈ ಥರ ಏನು ಹಾಕ್ಕೊಂಡಿರ್ತೀವಲ್ಲ ಇದರಲ್ಲಿ ನಾನು ಕುಚ್ಚನ್ನು ಹಾಕ್ತಾ ಹೋಗ್ತಾ ಇದ್ದೀನಿ. ನಿಮಗೆ ಎಷ್ಟು ಉದ್ದ ಕುಚ್ಚು ಬೇಕು ಅನ್ನೋದನ್ನು ಚೆಕ್ ಮಾಡಿಕೊಂಡು ದಾರನ ಕಟ್ ಮಾಡಿಕೊಂಡು ಆಮೇಲೆ ನಾಟ್ ಹಾಕ್ಬೋದು ಫ್ರೆಂಡ್ಸ್. ನೋಡಿ ಹೀಗೆ ನಾನು ನಾಟ್ ಹಾಕ್ತಾ ಇದ್ದೀನಿ. ಹೀಗೆ ಹಿಂದ್ಗಡೆ ತಿರ್ಸಿ 2 ನಾಟ್ ಹಾಕಿ ಆ ದಾರನ ಹಾಗೆ
ಉದ್ದಕ್ಕೆ ಬಿಟ್ಟು ಅದೇ ಲೆವೆಲ್ಗೆ ದಾರನ ಕಟ್ ಮಾಡಿದರೆ ಆಯಿತು ಫ್ರೆಂಡ್ಸ್. ಆವಾಗ ಗೋಲ್ಡನ್ ಇದೇನು ಥ್ರೆಡ್ ಇರುತ್ತೋ ಅದೊಂದು ಹೊಸ ಡಿಸೈನ್ ಥರನೂ ಆಗುತ್ತೆ, ಮತ್ತು ಸ್ವಲ್ಪ ಈ ಗೋಲ್ಡನ್ ಥ್ರೆಡ್ಡು ಸ್ವಲ್ಪ ಶೈನಿಂಗು ಇರೋದ್ರಿಂದ ಸ್ವಲ್ಪ ಚೆನ್ನಾಗೇ ಕಾಣಿಸುತ್ತೆ. ನೋಡಿ, ಹೀಗೆ ಮಾಡಿಕೊಂಡು ನೀವು ಕುಚ್ಚನ್ನ ಹೀಗೆ ಇಟ್ಕೊಂಡು ಟ್ರಿಮ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದೇ ಥರ ನಾನು ಇಲ್ಲಿ ಮಧ್ಯಕ್ಕೆಲ್ಲ ಕುಚ್ಚನ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಫುಲ್ ಕುಚ್ಚು ಹಾಕಿ ಆಗಿದೆ. ಈ ರೀತಿಯಾಗಿ ಕಾಣಿಸುತ್ತೆ. ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಈ ಕುಚ್ಚನ್ನ ಹಾಕೋದ್ರಿಂದ. ನೀವು ಇದೇ ರೀತಿಯಾಗಿ ಸಿಲ್ಕ್ ಥ್ರೆಡಲ್ಲೂ ಹಾಕ್ಬೋದು. ನೋಡಿ, ಈ ಟ್ರಯಾಂಗಲ್ ಶೇಪ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಕುಚ್ಚನ್ನ ಹೇಗೆ ಹಾಕೋದು ಅನ್ನೋದನ್ನು ಲಿಂಕನ್ನು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.